ಸಂಕ್ರಾಂತಿ ಹಬ್ಬ ಪ್ರಮುಖವಾಗಿ ರೈತರ ಸುಗ್ಗಿಯನ್ನು ಸಂಭ್ರಮಿಸುವಂತಹ ಹಬ್ಬ ಆಗಿದೆ. ಸುಗ್ಗಿಯ ಸಂದರ್ಭದಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ರೈತರು ಬೆಳೆಗಳ ಕೊಯ್ಲನ್ನು ಮುಗಿಸಿರ್ತಾರೆ, ಮಾರುಕಟ್ಟೆಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಸಂಕ್ರಾಂತಿ ಹಬ್ಬ ಶುರುವಾಗುತ್ತೆ ಮತ್ತು ಧಾರ್ಮಿಕವಾಗಿಯೂ ಸಹ ಸಂಕ್ರಾಂತಿ ಹಬ್ಬ ಬಹಳ ಮಹತ್ವದ ಹಬ್ಬ. ಉತ್ತರಾಯಣ ಪುಣ್ಯಕಾಲ ಅಂತ ಏನು ಹೇಳ್ತೀವಿ, ಆ ದಿನ ಸಂಕ್ರಾಂತಿಯಿಂದ ಶುರುವಾಗುತ್ತೆ ಅಂತಕ್ಕಂಥ ಒಂದು ಮಾತಿದೆ. ಹಾಗಾಗಿ ಉತ್ತರಾಯಣ ಪುಣ್ಯಕಾಲ ಆರಂಭವಾಗುವಂಥ ದಿನ ಅನ್ನುವಂಥ ಒಂದು ನಂಬಿಕೆ ಎಲ್ಲರಲ್ಲಿದೆ. ಮತ್ತು ಬಹಳ ಮುಖ್ಯವಾಗಿ ಸೂರ್ಯ ತನ್ನ ಪಥವನ್ನು ಬದಲಿಸುವ ದಿನ. ಹಾಗಾಗಿ ಇದು ವಿಜ್ಞಾನಿಗಳಿಗೂ ಸಹ ಬಹಳ ಮಹತ್ವದ ಒಂದು ಮೈಲಿಗಲ್ಲಿನ ದಿನವೇ ಆಗಿದೆ. ಹಾಗಾಗಿ ಈ ಸಂಕ್ರಾಂತಿ ಹಬ್ಬ ವಿಜ್ಞಾನ, ಧಾರ್ಮಿಕತೆ, ಕೃಷಿ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥ ಬಹಳ ಪ್ರಮುಖ ಹಬ್ಬ. ದಕ್ಷಿಣ ಭಾರತದಲ್ಲಿ ಈ ಹಬ್ಬವನ್ನು ಪ್ರಮುಖವಾಗಿ ಆಚರಣೆ ಮಾಡಲಾಗುತ್ತೆ. ಬೇರೆ ಬೇರೆ ಮಾಘಮೇಳ ಅಂತಕ್ಕಂಥ ಹೆಸರು ಸಹ ಈ ಹಬ್ಬಕ್ಕೆ ಇದೆ. ಸಾಂಸ್ಕೃತಿಕವಾಗಿ ಬಹಳ ಮಹತ್ವದ ಹಬ್ಬ ಇದು. ಅಚ್ಚು ಬೆಲ್ಲ ತೆಗೆದುಕೊಂಡು ಆಹಾರವನ್ನ ಎಳ್ಳಿನ ಜೊತೆಗೆ ಇದು ತೆಗೆದುಕೊಂಡು ಆಹಾರವನ್ನ ಸೇವನೆ ಮಾಡ್ತಕ್ಕಂಥ ಹಬ್ಬ. ಆರೋಗ್ಯ ದೃಷ್ಟಿಯಿಂದಲೂ ಸಹ ಎಳ್ಳನ್ನ ಸೇವನೆ ಮಾಡಬೇಕು ಅಂತ ಇರುತ್ತೆ. ಹಾಗಾಗಿ ಈ ಚಳಿಗಾಲದ ಸಂದರ್ಭದಲ್ಲಿ ಈ ಹಬ್ಬ ಬರುತ್ತೆ. ಎಳ್ಳನ್ನು ಸೇವನೆ ಮಾಡಬೇಕು ಅಂತೇಳಿ ಅಚ್ಚು ಬೆಲ್ಲವನ್ನು ಸಹ ಜನರು ಈ ಹಬ್ಬದಲ್ಲಿ ಬಹಳ ವ್ಯಾಪಕವಾಗಿ ಪರಸ್ಪರ ಹಂಚಿಕೊಂಡು ಹಬ್ಬವನ್ನು ಸಂಭ್ರಮಿಸ್ತಾರೆ. ಹಾಗಾಗಿ ಈ ಹಬ್ಬ ಏನಿದೆ ಕರ್ನಾಟಕದಲ್ಲಿ ಎಳ್ಳು ಬೆಲ್ಲವನ್ನು ಮನೆ ಮನೆಗೆ ಕೊಟ್ಟು, ಮನೆ ಮನೆಗೆ ಮಹಿಳೆಯರು, ಮಕ್ಕಳು ಪ್ರತಿಯೊಬ್ಬರ ಮನೆಗೆ ಹೋಗಿ ಎಳ್ಳು ಬೆಲ್ಲವನ್ನು ಕೊಟ್ಟು ಹಬ್ಬದ ಶುಭವನ್ನು ಕೋರ್ತಾರೆ. ಹಾಗಾಗಿ ಎಳ್ಳು ಹಂಚುವುದು ಸಂಕ್ರಾಂತಿಯ ಬಹಳ ಪ್ರಮುಖವಾದ ಸಂಪ್ರದಾಯವಾಗಿದೆ. ಹೊಸ ಬಟ್ಟೆಯನ್ನು ತರ್ತಾರೆ, ಮನೆಯನ್ನು ಅಲಂಕರಿಸ್ತಾರೆ, ಸಿಹಿ ಊಟವನ್ನು ಮಾಡ್ತಾರೆ. ಹಾಗಾಗಿ ಸಂಕ್ರಾಂತಿ ಹಬ್ಬ ನಮ್ಮ ಈ ಭಾರತದ ಸಂಸ್ಕೃತಿಯಲ್ಲಿ ಬಹಳ ಪ್ರಮುಖವಾದಂಥ ಒಂದು ಹಬ್ಬ ಆಗಿದೆ. ಫಸ್ಟ್ನೇ ಹಬ್ಬ ಅಷ್ಟು ಜೋರಾಗಿ ಮಾಡ್ತಿಲ್ಲ ಜನ. ಏನು ವ್ಯಾಪಾರ ಅಷ್ಟಕ್ಕಷ್ಟೇ ನಡೀತಾ ಇದೆ. ಎಲ್ಲ ರೈಟ್ ಎಲ್ಲ ಜಾಸ್ತಿ ಇದೆ. ಜನ ಅಷ್ಟು ಇನ್ನೂ ಬಂದಿಲ್ಲ. ನಾಳೆ ಜನ ಬಂದ ಮೇಲೆ ವ್ಯಾಪಾರ ನೋಡಬೇಕು. ಜನ ಫಸ್ಟ್ ಹಬ್ಬ ಅಲ್ಲ, ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾರೆ ಇನ್ನೂ ನೋಡಬೇಕು. ಇನ್ನೂ ಸ್ಟಾರ್ಟ್ ಆಗಿಲ್ಲ ವ್ಯಾಪಾರ. ಸ್ಟಾರ್ಟ್ ಆದಮೇಲೆ ನೋಡೋಣ. ಹಬ್ಬದ ರೈಟ್ ಪರವಾಗಿಲ್ಲ ಸರ್. ನೋಡಿ ಹೆಂಗೆ ರೇಟ್ ಮಾಡ್ತಿದ್ದಾರೆ ಅವರು. ಎಲ್ಲ ರೇಟ್ ಜಾಸ್ತಿ ಆಗಿದೆ ಒಂದು ಕಡೆಯಿಂದ. 1-2 ಅಂತ ಜೇಬ್ ಮಾಡ್ಕೊಂಡು 80-70 ರೂಪಾಯಿ 80 ರೂಪಾಯಿ ಅಂತ ಹೇಳಿ 60 ರೂಪಾಯಿ 70 ರೂಪಾಯಿ ಕೊಡ್ತಿದ್ದಾರೆ. ಹಿಂಗೆ ಮಾಡಿ ಕೊಡ್ತಿದ್ದಾರೆ. ಹಂಗಾಗಿ ನೀವು ತೊಗೊಳ್ಳೇಬೇಕು, ನಾವು ಹಬ್ಬ ಮಾಡಲೇಬೇಕಲ್ಲ ಸರ್. ಮಾರ್ಕೆಟಲ್ಲಿ ಪರವಾಗಿಲ್ಲ, ಸಂಕ್ರಾಂತಿ ಹಬ್ಬ ಎಲ್ಲ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಎಲ್ಲ ಮಾರ್ಕೆಟಲ್ಲಿ ಎಲ್ಲ ಹಣ್ಣು ಹೂವು ವ್ಯಾಪಾರ ಚೆನ್ನಾಗಿ ಸುಧಾರಣೆ ಇದೆ. ಎಲ್ಲರೂ ಚೀಪಾಗಿ ಖರೀದಿ ಮಾಡಿ ಸಂಭ್ರಮದಿಂದ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ವ್ಯಾಪಾರ ಡಲ್ಲಿದೆ. ಹೂವಿನ ರೇಟ್ ತುಂಬ ಇದೆ. 200-240 ರೂಪಾಯಿ ಕೆ ಜಿ. ಶಾವಂತಿಗೆ 240 ರೂಪಾಯಿ ಕೆ ಜಿ. ತುಂಬ ಜನ ಏನು ಬರ್ತಾಯಿಲ್ಲ. ವ್ಯಾಪಾರ ತಂಡನೇ ಇದೆ. ಹೂವು ನೋಡಿದ್ರೆ ತುಂಬ ಡಿಮ್ಯಾಂಡ್ ಇದೆ. ಹಣ್ಣು, ಹೂವು, ಕಾಯಿ ಎಲ್ಲ ತುಂಬ ಡಿಮ್ಯಾಂಡ್ ಇದೆ.